ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಟನ್ ಕರಿ ಮಾಡೋ ವಿಧಾನ ತೋರಿಸ್ಕೊಡೋಣ ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಚಿಕ್ಕದೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಅದಕ್ಕೆ ಒಂದು ಗೆಡ್ಡೆ ಈರುಳ್ಳಿ ಹಾಕೋತೀನಿ. ಜೊತೆಗೆ 3 ಏಲಕ್ಕಿ, ಅರ್ಧ ಇಂಚು ಚಕ್ಕೆ, 5 ಲವಂಗ, ಸ್ವಲ್ಪ ಜೀರಿಗೆ, ಒಂದು 8-10 ಕಾಳು ಮೆಣಸು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಒಂದು 6-7 ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ. ಒಂದು 2 ಟೊಮೊಟೊ ಉದ್ದುದ್ದ ಕೊಯ್ದಿದ್ದೀನಿ, ಅದನ್ನು ಹಾಕೋತಿದ್ದೀನಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಅದ್ರ ಜೊತೆಗೆ ಸ್ವಲ್ಪ ಪುದೀನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಎರಡೂ ಹಾಕ್ಕೊಂಡು ಒಂದು 30 ಸೆಕೆಂಡ್ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಆ ಬಿಸಿಲಿ ಸ್ವಲ್ಪ ಬಾಡ್ದಂಗೆ ಆಗುತ್ತೆ. ಆಮೇಲೆ ಇವಾಗ ಬಾಣಲಿನ ಸ್ವಲ್ಪ ಸೈಡ್ಗಿಡೋಣ, ಅದು ಆರ್ತಾ ಇರಲಿ. ಅಷ್ಟರಲ್ಲಿ ಇನ್ನೊಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಗೆಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ kg ಮಟನ್ ಹಾಕ್ಕೊತಾಯಿದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು 1/4 ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡಿಕೊಂಡೆ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೋತೀನಿ. ಅದನ್ನು ಒಂದು 2 ನಿಮಿಷ ಆದಮೇಲೆ 1 ಲೋಟ ನೀರು ಹಾಕ್ತೀನಿ. ಅದೊಂದು ಕುದಿ ಬರಲಿ. ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ, ಅದು ಆರಿರುತ್ತೆ. ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೋತಾಯಿದ್ದೀನಿ. ಒಂದು 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು, ಆಮೇಲೆ ನಾನು ಇದೆಲ್ಲ ಇದು ಮಾಡ್ಕೊಂಡಿದ್ದೀನಲ್ಲ ಅದನ್ನು ಆರಿರುತ್ತೆ. ನಿಧಾನಕ್ಕೆ ಇವಾಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೋತಾಯಿದ್ದೀನಿ. ಎಲ್ಲ ಪೂರ್ತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಈ ಕಡೆ 1 ಗ್ಲಾಸ್ ನೀರು ಹಾಕಿದ್ನಲ್ಲ, ಅದು ಕುದಿ ಬಂದಿದೆ. ಅದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಕ್ಕೋತಾಯಿದ್ದೀನಿ. ಮಸಾಲೆ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಗಟ್ಟಿ ಬೇಕಿರೋ ಗಟ್ಟಿ, ಸ್ವಲ್ಪ ನೀರಾಗಿರಲಿ ಅಂದರೆ ನೀರಾಗಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮ್ಮ ಅಳತೆಯಾಗಿ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ನೋಡಿ ನಾವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ಅಂತ. ಎಳೆ ಮಟನ್ ತಂದಿದ್ದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆಗಲೇ ಇದಕ್ಕೆ ಹಾಕ್ಕೊಂಡಿದ್ದೀನಿ ಮಟನ್ಗೆ. ಈಗ ನೀರು ಹಾಕ್ಕೊಂಡಿರ್ತೀವಲ್ಲ, ಆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಕುಕ್ಕರ್ ಮುಚ್ಚಳ ಹಾಕ್ಕೋತಾಯಿದ್ದೀನಿ. ವಿಸಿಲ್ ಹಾಕ್ಬಿಟ್ಟು ಒಂದು 3-4 ಕೂಗು ಕೂಗಿಸ್ಕೊತೀನಿ. ಮಿನಿಮಮ್ 4 ಕೂಗಂತೂ ಕೂಗಿಸ್ಕೊಳ್ಳಿ. ಮಟನ್ ಬಲ್ತಿದ್ರೆ ಒಂದು 4-5 ಕೂಗೆ ಕೂಗಿಸ್ಕೊಳ್ಳಿ. ನೋಡಿ, ಓಪನ್ ಮಾಡ್ತಾಯಿದ್ದೀನಿ. ಸಾಂಬಾರು ಚೆನ್ನಾಗಿ ಬೆಂದಿದೆ. ಮಟನ್ ಕರಿ ರೆಡಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಪ್ಪ. ಹಾಗೆ ಒಂದು ಲೈಕ್ ಮಾಡಿ. ಈಗ ಒಂದು ತಟ್ಟೆಗೆ ಹಾಕ್ತೀನಿ. ಎಲ್ಲ ಒಂದು ತಟ್ಟೆಗೆ ಹಾಕಿ ತೋರಿಸ್ತೀನಿ. ನೋಡಿ ಯಾವ ಥರ ಬೆಂದಿದೆ ಅಂತ. ಸೂಪರಾಗಿದೆ ಮಟನ್ ಕರಿ. ಯಾರಿಗಿಷ್ಟ ಹೇಳಿ ಇಲ್ಲ ಹೇಳಿ. ನಾನ್ ವೆಜ್ಜು ಅಂದರೆ ಒಂದು ಕೈ ಮುಂದೆ ಇರ್ತಾರೆ ಎಲ್ಲರೂ. ಒಂದು ತಟ್ಟೆಗೆ ಹಾಕಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಸೌತೆಕಾಯಿ, ಈರುಳ್ಳಿ ಎರಡೂ ಹಾಕ್ಕೋತೀನಿ. ಸೌತೆಕಾಯಿ ಹಾಕ್ಕೊಂಡೆ. 1-2 ಈರುಳ್ಳಿ ಹಾಕ್ಕೊಂಡೆ, 2 ಪೀಸು. 1 ಪೀಸ್ ನಿಂಬೆಹಣ್ಣು ಎತ್ಕೊಂಡೆ. 1 ಪೀಸ್ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಒಂದು ಮುದ್ದೆ, ರಾಗಿ ಮುದ್ದೆ. ನಮ್ಮ ಕಡೆ ಮುದ್ದೆಗೆ ಸ್ವಲ್ಪ ಅಕ್ಕಿ ಹಾಕ್ತೀನಿ. ಹಾಗೆ ಸ್ವಲ್ಪ ದಪ್ಪನೂ ಇರುತ್ತೆ ಮುದ್ದೆ ನಮ್ಮ ಕಡೆ. ಮುದ್ದೆ ಹಾಕ್ಕೊಂಡು ಮುರಿದ್ಬಿಟ್ಟು ಅಂಟ್ಕೊಂಡು ತಿಂತಾಯಿದ್ರೆ ಸಾಕತ್ತಾಗಿರ್ಬೇಕು. ಹಂಗೆ ಬಾಯಲ್ಲಿ ನೀರು ಬರ್ಬೇಕು. ಹಂಗೆ